ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕನಕಪುರ ದೇಗುಲ ಮಠದ ಹಿರಿಯ ಶ್ರೀಗಳಾದಂತಹ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಗಳು ಜೂನ್ 22ರಂದು ವಯೋಸಹಜ ಕಾಯಿಲೆಯಿಂದ ನಿಧನರಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಕೇಂದ್ರ ಸಚಿವರಾದ ವಿ. ಸೋಮಣ್ಣ ಸೇರಿದಂತೆ ಶಾಸಕರು, ಮಾಜಿ ಸಚಿವರು, ಹಾಲಿ ಸಚಿವರು ಸೇರಿದಂತೆ ಕನಕಪುರ ದೇಗುಲ ಮಠದ ಅಪಾರ ಸೇರಿದಂತೆ ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಹರಗುರು ಚರಮೂರ್ತಿಗಳು, ರಾಜ್ಯದ ನಾನಾ ಭಾಗದಿಂದ ಬಂದಂಥ ಹರಗುರು ಚರಮೂರ್ತಿಗಳು ಅವರಿಗೆ ಶ್ರದ್ಧಾಂಜಲಿಯನ್ನು ಮತ್ತು ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಾಗಗಳಿಂದ ಬಂದಂಥ ಅಪಾರ ದೇಗುಲ ಮಠದ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿ ಅವರ ಅಂತಿಮ ನಮನವನ್ನು ದರ್ಶನವನ್ನು ಪಡೆದರು. ಮೇ 23ರಂದು ಅವರ ಅಂತಿಮ ದರ್ಶನದ ಜೊತೆಗೆ ಅವರ ವಿಧಿವಿಧಾನಗಳಿಗೆ ವೀರಶೈವ ಲಿಂಗಾಯತ ಮಹಾಸಭಾ ವಿಧಿವಿಧಾನದ ಅನುಸಾರವಾಗಿ, ಲಿಂಗಾಯತ ಧರ್ಮದ ಅನುಸಾರವಾಗಿ ಅವರ ಅಂತಿಮ ದರ್ಶನ ಜೊತೆಗೆ ಅವರ ಲಿಂಗೈಕ್ಯರಾದಂತಹ ಶ್ರೀ ಕನಕಪುರ ದೇಗುಲ ಮಠದ ಶ್ರೀಗಳಿಗೆ ಅಂತಿಮ ಸಂಸ್ಕಾರ ನೆರವೇರಿಸಲಾಯಿತು. ವಿವಿಧ ದಾಸೋಹಿಗಳು ಹಾಗೂ ಊಟ ವಸತಿ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವುದರ ಜೊತೆಗೆ ಅಪಾರ ಜನಪ್ರಿಯರಾಗಿದ್ದಂತಹ ದೇಗುಲ ಮಠದ ಹಿರಿಯ ಶ್ರೀಗಳು ತಮ್ಮ ಸೇವೆಯನ್ನು ಸಲ್ಲಿಸುವ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮತ್ತು ಧರ್ಮ ಬೋಧನೆಯ ಜೊತೆಗೆ ಬಸವ ತತ್ವ ಸಿದ್ಧಾಂತಗಳನ್ನು ಬೋಧಿಸುವ ಜೊತೆಗೆ ಅತ್ಯುತ್ತಮವಾದ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಹಾಗಾಗಿ ರಾಜ್ಯದ ಅನೇಕ ಭಕ್ತರುಗಳು ಅವರಿಗೆ ಪುಷ್ಪನಮನ, ಚಾಮರಾಜನಗರ ಬಸವ ಬಳಗ ಒಕ್ಕೂಟದ ವತಿಯಿಂದಲೂ ಕೂಡ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ದೇಗುಲ ಮಠದ ಶ್ರೀಗಳವರ ಭಕ್ತರಿಂದ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಆಗ್ತಾ ಇರತಕ್ಕಂತಹ ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಉಪಸ್ಥಿತರೆಲ್ಲರೂ ಕೂಡ ಪುಷ್ಪಾರ್ಚನೆಯ ಮೂಲಕ ನಮ್ಮ ತರ್ಪಣವನ್ನು ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ ಪುಷ್ಪಾರ್ಚನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ವಿನಂತಿಸ್ತಾರೆ. ಅಲ್ಲೇ ಹಾಕಿ ಸರ್. ಈ ಒಂದು ಕಾರ್ಯಕ್ರಮ ಈ ದಿನ ಇದು ಅತ್ಯಂತ ಅಚ್ಚುಕಟ್ಟಾಗಿ ಜರುಗಲಿಕ್ಕೆ ಎಲ್ಲ ಸಂಘ ಸಂಸ್ಥೆಗಳೊಟ್ಟಿಗೆ ವಿಶೇಷವಾಗಿ ನಗರದ ಮಠ ಜೊತೆಗೆ ನಮ್ಮ ಮಂಜಣ್ಣ ಅವರು, ಕೂಡ್ಲುಪುರದ ಮಂಜೇಶ್ ಅವರು ಬಹಳ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮ ಅವರು ಲಿಂಗೈಕ್ಯರಾದ ತಕ್ಷಣವೇ ಆಗ್ಬೇಕಾಗಿತ್ತು. ಆದ್ರೆ ತಡವಾಗಿ ಆದ್ರೂ ನಾವು 12 ಗಂಟೆಗಾದ್ರೂ ಮಾಡ್ಲೇಬೇಕು. ಮತ್ತೆ ಇನ್ನೊಂದು ದಿನ ಅಂದ್ರೆ ಅದು ಸ್ವಲ್ಪ ಅಷ್ಟು ಭಕ್ತಿ ಭಾವ ಬರಲ್ಲ ಅಂತೇಳಿ ಬಹಳ ಪ್ರಯತ್ನ ಮಾಡಿದ್ದಾರೆ. ಮಂಜೇಶ್ ಅವರಿಗೆ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಮತ್ತೆ ಉಪಸ್ಥಿತರಿರುವ ಎಲ್ಲ ಪತ್ರಿಕಾ ಮಿತ್ರರಿಗೆ ನಾನು ಅತ್ಯಂತ ಗೌರವಪೂರ್ವಕವಾದಂತಹ ವಂದನಾರ್ಪಣೆ ಸಲ್ಲಿಸ್ತಾ ಇದ್ದೇನೆ. ಜೈ ಗುರು ಬಸವೇಶ್ವರ. ಕನಕಪುರದ ಶ್ರೀಗಳು ಸುಮಾರು ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ, ವಿದ್ಯಾದಾಸೋಹವನ್ನು ನೀಡಿ ಸಿದ್ಧಗಂಗೆ 2ನೇ ಸ್ಥಾನ ಅಂತ ಹೇಳಿದ್ರು ಕೂಡ ಈ ರಾಜ್ಯದಲ್ಲಿ ತಪ್ಪಾಗಲಾರದು. ಅಂತಹ ಒಬ್ಬ ಮಹಾನ್ ನಮ್ಮ ಕುರುಬೂರು ಪಕ್ಕದ ಜಿಲ್ಲೆಯ ಕುರುಬೂರಿನವರೇ ಆದಂತಹ ಒಂದು ಹೆಮ್ಮೆಯ ವಿಚಾರ. ಇವರು ಮೂಲತಃ ಮರೆಯಾಳದ ಮಟ್ಟಕ್ಕೆ ಆಗಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನರಸೀಪುರದಿಂದ ಹಂಗೇನೆ ಕನಕಪುರ ದೇಗುಲ ಮಠದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಮಾಣ ಮಾಡಿ ಸುಮಾರು ಅವರ ವಿದ್ಯಾರ್ಥಿಗಳು ಸಚಿವರಾಗಿದ್ದಾರೆ, IAS ಆಫೀಸರ್ಸ್ ಆಗಿದ್ದಾರೆ, ಇನ್ನೂ ಅನೇಕ ವಿಧಾನಸೌಧದಲ್ಲಿ ಸೆಕ್ರೆಟರಿಗಳು ಕೂಡ ಆಗಿದ್ದಾರೆ. ಅಂತ ಒಂದು ತಯಾರು ಮಾಡಿದಂಥ ಒಬ್ಬ ಶ್ರೀಗಳನ್ನ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಭಾಳ ದುಃಖವಾಗ್ತದೆ. ಅಂತ ಶ್ರೀಗಳು ಪುನಃ ಮತ್ತೆ ಹುಟ್ಟಿ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಶ್ರದ್ಧಾಂಜಲಿ ಅವರ ಆತ್ಮಕ್ಕೆ ಚಾಮರಾಜನಗರ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ, ವೀರಶೈವ ಮಹಾಸಭಾ ಎಲ್ಲ ಸಂಘಟನೆಗಳ ಪರವಾಗಿ ಅವರಿಗೆ ಶ್ರದ್ಧಾಂಜಲಿ ಮುಖಾಂತರ ಅವರು ಮೃತರ ಆತ್ಮಕ್ಕೆ ಶಾಂತಿಯನ್ನು ಈ ಮೂಲಕ ಕೋರ್ತಾ ಇದ್ದಾರೆ. ಈ ಲೋಕವನ್ನು ಬಿಟ್ಟು ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ವಯೋಸಹಜ ಕಾಯಿಲೆಯಿಂದ ಅವರು ಸುಮಾರು ಒಂದು 7-8 ತಿಂಗಳಿಂದ ಅವರು ಆಸ್ಪತ್ರೆಯಲ್ಲಿ ಮತ್ತು ಮಠದಲ್ಲಿ ಅವರು ಬಹಳ ವಿಶ್ರಾಂತಿಯನ್ನು ಪಡಿತಾ ಇದ್ರು. ನಿನ್ನೆ ಅವರು ಕೊಟ್ಟುವಂಥ ಚಿಕಿತ್ಸೆ ಫಲಕಾರಿ ಆಗದೆ ಅವರು ಈ ಲೋಕವನ್ನು ತ್ಯಜಿಸಿದ್ದಾರೆ. ಮೂಲತಃ ಅವರು
ನಮ್ಮ ನರಸೀಪುರದ ತಾಲೂಕು ಕುರುಬೂರು ಗ್ರಾಮದವರು. ಕುರುಬೂರು ಗ್ರಾಮದಲ್ಲಿ ಸುಮಾರು ನಮ್ಮ ಸ್ವತಂತ್ರ ಪೂರ್ವದಲ್ಲೇ, ಸ್ವತಂತ್ರ ಬರುವ 3 ವರ್ಷಗಳ ಮುಂಚೆ ಜನಿಸಿ ತಮ್ಮ 11ನೇ ವಯಸ್ಸಿನಲ್ಲೇ ನರಸೀಪುರದ ತಾಲೂಕಿನ ಒಂದು ಮಠದಲ್ಲಿ ಅವರು ಪೀಠಾಧಿಪತಿಗಳಾಗಿ ಸೇವೆಯನ್ನು ಸಲ್ಲಿಸಿ ಅನುಭವವನ್ನು ಪಡೆದಿದ್ದರು. ಆನಂತರ 1977ರಲ್ಲಿ 11ನೇ ಪೀಠಾಧಿಪತಿಯಾಗಿ ಕನಕಪುರ ಮಠಕ್ಕೆ ಅವರು ಪೀಠಾಧಿಪತಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಹೋದ ನಂತರ ಆ ಒಂದು ಮಠವನ್ನು ಬಹಳ ಅತಿ ಎತ್ತರಕ್ಕೆ ಬೆಳೆಸಿ ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಬೆಂಗಳೂರು ಸುತ್ತಮುತ್ತಲಿನ ಭಾಗದಲ್ಲಿ ಅತಿ ಹೆಚ್ಚು ಶ್ರಮಪಟ್ಟು ಆ ಮಠವನ್ನು ಬೆಳೆಸಿ ಆ ಭಾಗದ ಜನರಿಗೆ ಶಿಕ್ಷಣವನ್ನು ನೀಡೋದ್ರ ಮೂಲಕ ಮತ್ತು ಧಾರ್ಮಿಕ ಉಪನ್ಯಾಸಗಳನ್ನು ಏರ್ಪಡಿಸೋದ್ರ ಮೂಲಕವಾಗಿ, ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸೋದ್ರ ಮೂಲಕ ಅಪಾರವಾದಂಥ ಸೇವೆಯನ್ನು ಮಾಡಿ ಮಠಾಧಿಪತಿಗಳ ಒಂದು ಸಾಲಿನಲ್ಲಿ ಅಗ್ರಪಂಕ್ತಿಯಲ್ಲಿ ಇದ್ದರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಕೊನೆಯವರೆಗೂ ಕೂಡ ಅವರು ಸಮಾಜ ಸೇವೆಯಲ್ಲಿ ಮತ್ತು ದಾಸೋಹ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರು. ತಮ್ಮೆಲ್ಲ ಗೊತ್ತಿರೋ ಇತ್ತೀಚೆಗೆ ಮಳವಳ್ಳಿಯಲ್ಲಿ ಆದಿಜಗದ್ಗುರು ಭಗವತ್ಪಾದರ ಒಂದು ಜಯಂತಿ ಮಹೋತ್ಸವ ಸುಮಾರು 6 ದಿನಗಳ ಕಾಲ ನಡೆದು, ಆ ಒಂದು ಜಯಂತಿ ಮಹೋತ್ಸವ ಮಳವಳ್ಳಿಯಲ್ಲಿ ನಡೀಲಿಕ್ಕೆ ಮೂಲ ಕಾರಣೀಭೂತರಾಗಿದ್ದಂಥವರು ಮುಮ್ಮಡಿ ನಿರ್ವಾಣ ಸ್ವಾಮೀಜಿಯವರು. ಅವರು ನಾನು ಸಾಯೋದ್ರೊಳಗಡೆ ನನ್ನ ಕಣ್ಣೆದುರಿಗೆ ಆ ಜಯಂತಿ ಮಳವಳ್ಳಿ ಆಗಬೇಕು ಅಂತೇಳಿ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿ ಅವ್ರನ್ನ ಮಠಕ್ಕೆ ಕರೆಸಿ ತಾಕೀತು ಮಾಡಿ, ಮತ್ತು ಅಲ್ಲಿನ ಮಾಜಿ ಶಾಸಕರಿಗೂ ಕೂಡ ತಾಕೀತು ಮಾಡಿ ಅವರಿಬ್ಬರನ್ನು ಕೂಡ ಒಗ್ಗೂಡಿಸಿ ಆ ಒಂದು ಜಯಂತಿ ಕಾರ್ಯಕ್ರಮ ಮಾಡಲಿಕ್ಕೆ ಬಹಳ ಶ್ರಮಪಟ್ಟರು. ತಮ್ಮ ಆ ಒಂದು ಅನಾರೋಗ್ಯದಲ್ಲೂ ಕೂಡ ವೀಲ್ ಚೇರ್ ಮೇಲೆ ಕುಳಿತು ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿದಿನ ಭಾಗವಹಿಸಿ 6 ದಿನಗಳ ಕಾಲ ಆ ಕಾರ್ಯಕ್ರಮ ನಡೆಯಲಿಕ್ಕೆ ಮಾರ್ಗದರ್ಶನ ಮಾಡಿದರು. ಅವರು ಇವತ್ತು ನಮ್ಮೆಲ್ಲರನ್ನ ಬಿಟ್ಟು ಅಗಲಿರ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಮತ್ತು ಎಲ್ಲ ಸಮುದಾಯಗಳಿಗೆ ಒಂದು ತುಂಬಲಾರದ ನಷ್ಟ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಕಾರ್ಯಕ್ರಮ ಸಂಜಾತರಾಗಿ ಅವರೇ ನೇಮಕ ಮಾಡಿರ್ತಕ್ಕಂಥ ಇಂದಿನ ಚನ್ನಬಸವ ಸ್ವಾಮೀಜಿಯವರು ಅವರ ಒಂದು ಮಾರ್ಗದರ್ಶನದಲ್ಲಿ ಅಲ್ಲಿ ಒಂದು ಮಠವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿ ಸಲ್ಲಿಸಿ ನಾನು ಈ ಮಾತನ್ನು ಅವರಿಗೆ ನಾಡಿನ ಇತಿಹಾಸದಲ್ಲಿಯೇ ಅತ್ಯಂತ ಶ್ರೇಷ್ಠ ಪರಂಪರೆಯುಳ್ಳ ಕನಕಪುರ ದೇಗುಲ ಮಠದ ಹಿರಿಯ ಪೀಠಾಧಿಪತಿಗಳಾದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು ಲಿಂಗೈಕ್ಯರಾಗಿದ್ದಾರೆ. ಮಹಾಬೆಳಕು, ಮೇರು ವ್ಯಕ್ತಿತ್ವ, ಬಸವಾದಿ ಶರಣರ ಚಿಂತನೆಗಳನ್ನು ಜಾರಿಗೊಳಿಸುವಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿದ್ದಂತಹ ಪೀಠಾಧಿಪತಿಗಳೊಬ್ಬರ ಲಿಂಗೈಕ್ಯರಾಗಿರ್ತಕ್ಕಂಥದ್ದು ನಾಡಿನ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯ ಬಸವಾಭಿಮಾನಿಗಳಿಗೆ, ದೇಗುಲ ಮಠದ ಭಕ್ತರಿಗೆ, ಚಾಮರಾಜನಗರ ಮಠದ ಭಕ್ತರಿಗೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅತ್ಯಂತ ನೋವಿನಿಂದ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಏರ್ಪಡಿಸಿದ್ದೇವೆ. ಲಿಂಗೈಕ್ಯರ ಆತ್ಮಕ್ಕೆ ಬಸವಾದಿ ಶರಣರು ಚಿರಶಾಂತಿಯನ್ನು ನೀಡಲಿ ಅಂತೇಳಿ ನಾವೆಲ್ಲರೂ ಕೂಡ ಬಸವಾದಿ ಶರಣರಲ್ಲಿ ಪ್ರಾರ್ಥಿಸ್ಕೊಳ್ತಾ ಈ ಶ್ರದ್ಧಾಂಜಲಿ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಪ್ರಾರಂಭ ಮಾಡೋಣ. ಪ್ರಾರಂಭ. ಓಂ ಶಾಂತಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಕನ್ನಡಿ ಮಹಿಳಾ ವೇದಿಕೆ, ಬಸವ ಸಂಸ್ಕೃತಿ ಅಭಿಯಾನ, ಬಸವ ಕೇಂದ್ರ, ವೀರಶೈವ ಲಿಂಗಾಯತ
ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಮಹಾಮನೆ ಬಳಗದ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸಿದ್ದಮಲ್ಲೇಶ್ವರ ವಿರಕ್ತ ಮಠ ಮತ್ತು ಸೌಹಾರ್ದ ಸಹಕಾರಿ ಸಂಘ ಮತ್ತು ವಿವಿಧ ಕ್ಷೇತ್ರದ ಎಲ್ಲ ಮುಖಂಡರುಗಳಿಗೆ ಉಪಸ್ಥಿತರಿದ್ದಾರೆ. ಮೊದಲಿಗೆ ಒಂದೆರಡು ನಿಮಿಷಗಳ ಕಾಲ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನುಡಿನಮನವನ್ನು ಸಲ್ಲಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದಾರೆ.